ಈ ವಿಡಿಯೋದಲ್ಲಿ ನಾವು ಬೋಟ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಆಲ್ಮೋಸ್ಟ್ ಆಲ್ ಇದೇ ಫಸ್ಟ್ ಟೈಮು ಈ ಒಂದು ಬೋಟ್ ನೆಕ್ ಬ್ಲೌಸ್ನ ಹೊಲಿತಾ ಇದ್ರೆ, ಕಟ್ ಮಾಡ್ತಾ ಇದ್ರೆ ಬಿಗಿನರ್ಸಲ್ಲಿ ಕೆಲವೊಂದು ಡೌಟ್ಸ್ ಇರುತ್ತೆ. ಅದು ಏನು ಅಂತಂದರೆ, ಬೋಟ್ ನೆಕ್ ಬ್ಲೌಸನ್ನ ನಾರ್ಮಲ್ ಬ್ಲೌಸ್ ಥರನೇ ಕಟ್ ಮಾಡ್ಕೋಬೇಕಾ ಅನ್ನುವಂತಹ ಕೆಲವೊಂದು ಡೌಟ್ಸ್ ಇರುತ್ತೆ ಅಲ್ವಾ. ಹೌದು, ನಾವು ಈ ಒಂದು ಬೋಟ್ ನೆಕ್ ಬ್ಲೌಸನ್ನು ನಾರ್ಮಲ್ ಬ್ಲೌಸ್ ಥರ ನಾವು ಕಟ್ ಮಾಡಬಾರ್ದು. ಯಾಕೆ ಅಂತಂದರೆ ನಾರ್ಮಲ್ ಬ್ಲೌಸ್ಗೂ ಬೋಟ್ ನೆಕ್ ಬ್ಲೌಸ್ಗೂ ತುಂಬಾ ಡಿಫ್ರೆನ್ಸ್ ಅನ್ನೋದು ಇರುತ್ತೆ. ಈ ಒಂದು ಶೋಲ್ಡರ್ ಇರ್ಬೋದು ಅಥವಾ ನೆಕ್ ಇರ್ಬೋದು, ಈ ಒಂದು ಆರ್ಮ್ ಡೌನ್ ಇರ್ಬೋದು, ಇವೆಲ್ಲ ಕೂಡ ನಾವು ನಾರ್ಮಲ್ ಬ್ಲೌಸ್ಗೆ ತೆಗಿಯೋ ಥರ ಈ ಒಂದು ಬೋಟ್ ನೆಕ್ಗೆ ತೆಗಿಯಲ್ಲ. ಹಾಗಾದರೆ ಯಾವ ಥರ ಈ ಒಂದು ಬೋಟ್ ನೆಕ್ಕನ್ನು ಕಟ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೋಡಿ, ನಾವು ನಾರ್ಮಲ್ ಬ್ಲೌಸ್ಗೆ ಹಾಕೊಳ್ಳೋ ಥರನೇ ಏನು ಮಾಡ್ತೀವಿ, ಈ ಒಂದು ಡಬಲ್ ಫೋಲ್ಡ್ ಮಾಡಿಕೊಂಡು ನಾರ್ಮಲ್ ಬ್ಲೌಸ್ಗೆ ಏನು ಮಾಡ್ತೀವಿ ಅಂತಂದರೆ, ಈ ಒಂದು ಓಪನ್ ಬರುವಂತಹ ಸೈಡು ಆ ಕಡೆಗೆ ಹಾಕ್ಕೊಂಡು ಈ ಒಂದು ಕ್ಲೋಸ್ ಇರುವಂಥ ಸೈಡು ನಮ್ಮ ಕಡೆ ಬರೋ ಥರ ಬ್ಯಾಕ್ ಕಟ್ ಮಾಡುವಾಗ ಹಾಕೋತೀವಿ ಅಲ್ವಾ. ಆದರೆ ಬೋಟ್ ನೆಕ್ ಬ್ಲೌಸಲ್ಲಿ ನಾವು ಈಗ ಬ್ಯಾಕಲ್ಲಿ ಬಟನ್ಸ್ ಕೊಡ್ತಾ ಇರೋದ್ರಿಂದ ಈ ಒಂದು ಓಪನ್ ಇರುವಂತಹ ಸೈಡು ನಮ್ಮ ಕಡೆ ಬರೋ ಥರ ಹಾಕ್ಕೊಂಡು, ಹಾಗೆಯೇ ಕ್ಲೋಸ್ ಆಗಿರುವಂತಹ ಸೈಡು ಆ ಕಡೆಗೆ ಹೋಗೋ ಥರ ಹಾಕೊತಾ ಇದ್ದೀವಿ. ಈ ರೀತಿ ಹಾಕ್ಕೊಂಡು ಕೆಳಗಡೆ ಮಾರ್ಜಿನ್ ಮಾಡ್ಕೋಬೇಕು. ಅಲ್ಲಿ ಏನಾದರೂ ಕ್ರಾಸ್ ಇತ್ತು ಅಂತಂದರೆ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ಕ್ರಾಸ್ ಇಲ್ಲ, ಆಲ್ರೆಡಿ ನಾನು ಇಲ್ಲಿ ಕ್ರಾಸನ್ನು ಕಟ್ ಮಾಡಿ ತೆಗೆದಿದ್ದೀನಿ. ಇಲ್ಲಿಗೆ ಏನು ಸ್ಟ್ರೈಟಾಗಿ ಇರೋದ್ರಿಂದ ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಒಂದು ಮಾರ್ಜಿನನ್ನು ಹಾಕೋತಾ ಇದ್ದೀನಿ. ಅರ್ಧ ಇಂಚಿಗೆ ಸ್ಟಿಚ್ಚಿಂಗೋಸ್ಕರ ಒಂದು ಮಾರ್ಜಿನನ್ನು ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ನಮಗೆ ಡಬಲ್ ಸಿಂಗಲ್ ಪಟ್ಟಿಗೆ ಅಂದರೆ ಉಕ್ಸು ಕಾಜಾ ಪಟ್ಟಿಗೆ ಒಂದು ಅರ್ಧ ಇಂಚ್ ಅಥವಾ 1/4 ಇಂಚಿಗೆ ಈ ಕಡೆಗೂ ಕೂಡ ಒಂದು ಮಾರ್ಕನ್ನು ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಈಗ ನಾವು ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ಹೇಳಿ ಒಂದು ಸರಿ ಚೆಕ್ ಮಾಡ್ಕೋಬೇಕು. ಅದಕ್ಕೆ ಈ ಒಂದು ಮೆಜರ್ಮೆಂಟ್ ಬ್ಲೌಸನ್ನು ತಗೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ ಬಾಡಿ ಲೆಂತನ್ನು ಬಾಡಿ ಮೆಜರ್ಮೆಂಟನ್ನು ತಗೊಂಡಿದ್ರೆ ಅದರ ಪ್ರಕಾರವಾಗಿ ಬೇಕಾದ್ರೆ ನೀವು ಮೆಜರ್ಮೆಂಟನ್ನು ನೋಡ್ಕೋಬೋದು. ಇಲ್ಲಿ ಮೇಲೆ ನಾವು ಶೋಲ್ಡರ್ ಜಾಯಿಂಟ್ ಏನು ಮಾಡಿದ್ದೀವಿ, ಈ ಶೋಲ್ಡರ್ ಜಾಯಿಂಟಿಂದ ಹಿಡಿದು ಕೆಳಗಡೆ ಈ ಬಾಟಮ್ವರೆಗೂ ಕೂಡ ಎಷ್ಟು ಬರುತ್ತೆ ಒಂದ್ಸರಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಹೇಳ್ಕೊಂಡು ಚೆಕ್ ಮಾಡಿದಾಗ ಇಲ್ಲಿ ನಮಗೆ 13.5 ಇಂಚು ಬರ್ತಾ ಇದೆ. ಅಂದರೆ ನಮಗೆ ಇಲ್ಲಿ ಕಸ್ಟಮರ್ ಹೇಳಿರೋ ಪ್ರಕಾರ ಇವ್ರಿಗೆ ಬ್ಲೌಸು ಇನ್ನೂ ಒಂದು 1/2 ಇಂಚು ಉದ್ದ ಬೇಕು. ಹಂಗಾಗಿ ಇವ್ರಿಗೆ ರೆಡಿ ಬ್ಲೌಸ್ ಬಂದು 14 ಇಂಚು ಬೇಕು. ಈ ಒಂದು 14 ಇಂಚನ್ನು ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ಮಾರ್ಜಿನಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ಈ ಕಡೆಗೆ 14 ಇಂಚಿಗೆ ಇನ್ನೂ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಈ ಮಾರ್ಕ್ ಮಾಡಿಕೊಂಡು ಈ 2 ಮಾರ್ಕನ್ನು ಏನು ಮಾಡಿ ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿಕೊಂಡು ಮೇಲ್ಗಡೆ ಸ್ಟಿಚ್ಗೆ 1/2 ಇಂಚಿಗೆ ಮಾರ್ಜಿನ್ಗೆ ಇಲ್ಲಿಗೆ ಒಂದು ಲೈನನ್ನು ಮಾಡ್ಕೋಬೇಕು. ಈಗ ನಾವು ಈ ಒಂದು ಬ್ಲೌಸ್ಗೆ ಚೆಸ್ಟ್ ಮೆಜರ್ಮೆಂಟ್ ತಗೊಂಡು ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರವಾಗಿ ಬ್ಲೌಸನ್ನು ನಾವು ಕಟ್ ಮಾಡ್ತಾ ಇಲ್ಲ. ಸೊಂಟದ ಸುತ್ತಳತೆಯನ್ನು ತಗೊಂಡು ಅದರ ಪ್ರಕಾರವಾಗಿ ಏನು ಮಾಡ್ತಾ ಇದ್ದೀವಿ, ಚೆಸ್ಟ್ ಅದನ್ನು ಬೇಸ್ ಮಾಡಿಕೊಂಡು ಚೆಸ್ಟ್ ಮೆಜರ್ಮೆಂಟನ್ನು ತಗೊಂಡು ಈ ಬ್ಲೌಸನ್ನು ಕಟ್ ಮಾಡ್ತಾ ಇದ್ದೀವಿ. ಈಗ ಸೊಂಟದ ಸುತ್ತಳತೆ ಎಷ್ಟಿದೆ ಈ ಬ್ಲೌಸನ್ನು ಒಂದ್ಸರಿ ನೋಡ್ಕೊಳ್ಳೋಣ. ಇಲ್ಲಿ ಈ ಕಡೆ ಕಾಜಪಟ್ಟಿ ಇದೆಯಲ್ವಾ, ಅಲ್ಲಿಂದ ಹಿಡಿದು ಈ ಕಡೆ ಲಾಸ್ಟ್ವರೆಗೂ ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ 30 ಇಂಚು ಬರ್ತಾ ಇದೆ. ನಮಗೆ ಕಸ್ಟಮರ್ ಹೇಳಿರೋದಕ್ಕೆ ಇವರಿಗೆ ಒಂದು 1 ಇಂಚು ಈ ಒಂದು ಬ್ಲೌಸು ಲೂಸ್ ಬೇಕು. ಇದು ಸ್ವಲ್ಪ ಟೈಟ್ ಇದೆ, ಹಾಗಾಗಿ 1 ಇಂಚು ಲೂಸ್ ಬೇಕು. ಅದಕ್ಕೆ ಇಲ್ಲಿ ನಮಗೆ 31 ಇಂಚಿಗೆ ನಾವು ಈ ಒಂದು ಸೊಂಟದ ಸುತ್ತಳತೆಯನ್ನು ತಗೋಬೇಕು. ಈಗ ಡೈರೆಕ್ಟಾಗಿ 31 ಇಂಚು ನಾವು ಇಲ್ಲಿ ಇಡಲ್ಲ. ಇದರಲ್ಲಿ 1/4 ಭಾಗವನ್ನು ಮಾತ್ರ ನಾವು ಇಲ್ಲಿ ಸೊಂಟದ ಸುತ್ತಳತೆ ಅಂತ ಹೇಳಿ ಇಡ್ತೀವಿ. ಅಂದರೆ ಇದು 4 ಪೋರ್ಷನ್ಸ್ ಅಲ್ವಾ, ಇದು ಬ್ಯಾಕಲ್ಲಿ 2 ಮತ್ತು ಫ್ರಂಟಲ್ಲಿ 2 ಪಾರ್ಟ್ ಬರುತ್ತಲ್ವಾ. ಹಾಗಾಗಿ ಈ 31ರಲ್ಲಿ 4ರಲ್ಲಿ 1 ಭಾಗವನ್ನು ನಾವು ಇಲ್ಲಿ ಸೊಂಟದ ಸುತ್ತಳತೆಗೆ ತಗೋತೀವಿ. ಯಾವ ಥರ 4ರಲ್ಲಿ 1 ಭಾಗವನ್ನು ನಾವು ಕಂಡಿಡ್ಕೋಬೇಕು ಅಂತಂದರೆ, ಇಲ್ಲಿ 31 ಇಂಚ್ ಇದೆಯಲ್ಲ, ಇಲ್ಲಿಗೆ ಟೇಪನ್ನು ಕರೆಕ್ಟಾಗಿ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕು. ಆಗ ಇದನ್ನ ನಾವು ಸೆಂಟ್ರಿಗೆ ಫೋಲ್ಡ್ ಮಾಡಿದಾಗ ನಮಗೆ ಅರ್ಧ ಇಂಚು ಬರುತ್ತೆ. ಇದರಲ್ಲಿ ಅರ್ಧ ಬರುತ್ತೆ. ಅರ್ಧ ಎಷ್ಟು 15.5. ಮತ್ತು ಈ 15.5ನ ಇನ್ನೊಂದು ಸರಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಂಡಾಗ ಇವಾಗ ನಮ್ಗೆ ಎಷ್ಟು ಬರ್ತಾ ಇದೆ, 7.25 ಇಂಚು ಬರ್ತಾ ಇದೆ. ಈ 7.25 ಇಂಚು ಏನಿದೆ ಅದನ್ನು ಈ ಕೆಳಗಡೆಗೆ ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಏನು ಬಿಟ್ಟಿದ್ದೀವಿ, ಇಲ್ಲಿ ಬಿಟ್ಟು 7.25 ಇಂಚಿಗೆ ಕರೆಕ್ಟಾಗಿ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಇಂಚು
ನಾವು ಇದು ಫೋಲ್ಡಿಂಗ್ ಮೇಲೆ ಇದೆ, ಹಾಗಾಗಿ 1 ಇಂಚ್ ಬಿಡೋ ನೆಸಿಟಿ ಇರಲ್ಲ. ಅರ್ಧ ಇಂಚಿಗೆ ಏನು ಮಾಡ್ಕೋಬೇಕು, ಇಲ್ಲಿಗೆ ಇನ್ನೊಂದು ಮಾರ್ಕ್ ಮಾಡಿಕೊಂಡು, ಇದು ನಮಗೆ ಬ್ಯಾಕಲ್ಲಿ ಡಾಟ್ಸ್ ಬರುತ್ತಲ್ಲ ಅದಕ್ಕೋಸ್ಕರ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತು ನಮಗೆ ಸ್ಟಿಚಿಂಗ್ಗೋಸ್ಕರ 2 ಇಂಚು ಇಲ್ಲಿಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿ ಇದು ಬಂದು ನಮಗೆ ಚೆಸ್ಟ್ನದ್ದು, ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟು. ಇದು ಬಂದು 1/2 ಇಂಚು ಹಿಂದ್ಗಡೆ ಡಾಟ್ಗೆ, ಮತ್ತು ಇಲ್ಲಿ ಬಂದು 2 ಇಂಚ್ ಏನಿದೆ, ಈ 2 ಇಂಚು ನಮಗೆ ಎಕ್ಸ್ಟ್ರಾ ಮಾರ್ಜಿನ್ಗೆ ಸ್ಟಿಚಸ್ಗೋಸ್ಕರ ಬಿಟ್ಟಿರುವಂಥದ್ದು. ಆಯಿತಾ. ಇವಾಗ ಈ ಒಂದು ಸೊಂಟದ ಸುತ್ತಳತೆಯನ್ನು ಬೇಸ್ ಮಾಡಿಕೊಂಡು ನಾವು ಚೆಸ್ಟ್ ಮೆಜರ್ಮೆಂಟನ್ನು ಯಾವ ಥರ ಕಂಡುಹಿಡ್ಕೊಳ್ಳೋದು ಅಂತಂದರೆ, ಈಗ ನಮಗೆ ಸೊಂಟದ ಸುತ್ತಳತೆ ಎಷ್ಟು ಬಂದಿದೆ, 7.25 ಇಂಚು ಬಂದಿದೆ. 7.25 ಇಂಚು ಬಂದಾಗ ನಾವು ಇದಕ್ಕೆ 1 ಇಂಚು ಆ್ಯಡ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಏನಪ್ಪ ಅಂತಂದರೆ, ನಾವು ಫಸ್ಟು ಚಿಕ್ಕ ಸೈಜ್ ಬ್ಲೌಸ್ ಯಾವುದು ಮತ್ತು ದೊಡ್ಡ ಸೈಜ್ ಬ್ಲೌಸ್ ಯಾವುದು ಅಂತ ಹೇಳಿ ತಿಳ್ಕೊಂಡಿರಬೇಕು. ಚಿಕ್ಕ ಸೈಜ್ ಬ್ಲೌಸ್ ಯಾವುದು ಅಂತ ಹೇಳಿದ್ರೆ, ನಮಗೆ ಯಾವುದು ಒಂದು ಸೊಂಟದ ಸುತ್ತಳತೆ ಬಂದು 30 ಇಂಚಿಗಿಂತ ಜಾಸ್ತಿ ಇದ್ದರೆ ಅದನ್ನು ನಾವು ದೊಡ್ಡ ಸೈಜ್ ಬ್ಲೌಸು ಅಂತ ಹೇಳಿಬಿಟ್ಟು ಕರಿತೀವಿ. ಯಾವ ಒಂದು ಬ್ಲೌಸಿನ ಒಂದು ಸೊಂಟದ ಸುತ್ತಳತೆ 30ಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಅದಕ್ಕೆ ನಾವು ಚಿಕ್ಕ ಸೈಜ್ ಬ್ಲೌಸು ಅಂತ ಹೇಳಿಬಿಟ್ಟು ಕರಿತೀವಿ. ಅಂದರೆ 30 ಇರ್ಬೋದು, 31, 29, 28, 27 ಈ ಥರ ಎಲ್ಲ ಬರುತ್ತಲ್ವ, ಇವೆಲ್ಲ ನಮಗೆ ಚಿಕ್ಕ ಸೈಜ್ ಬ್ಲೌಸು. ಈ ಒಂದು 31, 32, 33 ಈ ಥರ ಬರುತ್ತಲ್ವ, 30ರ ಮೇಲೆ ಬರುವಂಥವು, ಅವೆಲ್ಲ ಕೂಡ ದೊಡ್ಡ ಸೈಜಿನ ಬ್ಲೌಸ್ಗಳು ಅಂತ ಹೇಳಿಬಿಟ್ಟು ಕರಿತೀವಿ. ಅಂದರೆ ನಮ್ಮ ಈ ಒಂದು ಬ್ಲೌಸು ಯಾವ ಒಂದು ಇದರಲ್ಲಿದೆ, 31ರಲ್ಲಿ ಇದೆಯಲ್ವಾ, 31 ಅಂತಂದಾಗ ಇದು ನಾವು ದೊಡ್ಡ ಸೈಜ್ ಅಂತಲೇ ತಗೋತೀವಿ. ಈ ದೊಡ್ಡ ಸೈಜ್ ಅಂತ ಬಂದಾಗ 1/4 ಇಂಚು ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಸೊಂಟದ ಸುತ್ತಳತೆಗೆ. ಅದೇ ಚಿಕ್ಕ ಸೈಜ್ ಬಂದಾಗ 1 ಇಂಚನ್ನು ಆ್ಯಡ್ ಮಾಡ್ಕೋಬೇಕು. ಇವಾಗ 7.25 ಇಂಚು ಬಂದಿದೆ, ನಾವು 1/4 ಇಂಚು ಆ್ಯಡ್ ಮಾಡಿಕೊಂಡ್ರೆ 7.25ಗೆ ಎಷ್ಟಾಗುತ್ತೆ, 8.25 ಇಂಚು ಬರುತ್ತೆ. ಈ ಸೊಂಟದ ಸುತ್ತಳ ಚೆಸ್ಟ್ ಮೆಜರ್ಮೆಂಟನ್ನ 8.25ಗೆ ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಮತ್ತೆ 2 ಇಂಚು ಸ್ಟಿಚಿಂಗ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು, ಈಗ ಈ 2 ಲೈನನ್ನು ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಈ 2 ಲೈನನ್ನು ಜಾಯಿಂಟ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ನಾವು ಏನಪ್ಪ ಅಂದರೆ ಶೋಲ್ಡರ್ ಎಷ್ಟು ಇಟ್ಕೋಬೇಕು ಈ ಒಂದು ಬ್ಲೌಸ್ಗೆ ಅಂತ ಹೇಳಿ ನೋಡಬೇಕು. ಅಂದರೆ ನಾವು ನಾರ್ಮಲ್ಲಾಗಿ ಈ ಒಂದು ಸೈಜ್ಗೆಲ್ಲ 2.25 ಅಥವಾ 2 ಇಂಚ್ ಇಟ್ಕೊಂಡ್ರು, ಬ್ರಾಡ್ ನೆಕ್ ಇದ್ದಾಗ 2 ಇಂಚ್ ಇಟ್ಕೊಂಡ್ರು ಸಾಕಾಗುತ್ತೆ ಯಾವಾಗ ನಾರ್ಮಲ್ ಬ್ಲೌಸ್ಗೆ. ಆದರೆ ಬೋಟ್ ನೆಕ್ ಬ್ಲೌಸು ಅಂತ ಅಂದಾಗ ಈ ಒಂದು ಶೋಲ್ಡರು ಮತ್ತು ನೆಕ್ಕು ಎರಡರಲ್ಲೂ ಕೂಡ ನಮಗೆ ಬೇರೆ ಬೇರೆ ರೀತಿಲೇ ಬರುತ್ತೆ. ಇಲ್ಲಿ ಶೋಲ್ಡರ್ ಬಂದಾಗ ನಾವು ಯಾವ ಥರ ಕಂಡ್ಕೋಬೇಕು ಅಂತ ಅಂದರೆ, ಈಗ ನಮ್ಮ ಕಸ್ಟಮರ್ಸ್ ಬಂದಾಗ ಅವ್ರ ಹತ್ರ ನಾವು ಡೆಫಿನೆಟ್ ಆಗಿ ಏನು ಮಾಡಬೇಕು, ಶೋಲ್ಡರ್ನ ಫುಲ್ ಒಂದು ಮೆಜರ್ಮೆಂಟ್ ಎಷ್ಟು ಬರುತ್ತೆ ಅದನ್ನು ನಾವು ಮೆಜರ್ಮೆಂಟ್ ತಗೋಬೇಕು. ಇನ್ ಕೇಸ್ ನಾವು ಅವ್ರ ಹತ್ರ ಒಂದು ಶೋಲ್ಡರ್ನ ಒಂದು ಮೆಜರ್ಮೆಂಟ್ ತಗೊಳಕ್ಕಾಗಲಿಲ್ಲ ಅಂತ ಅಂದಾಗ ಅದಕ್ಕೂ ಕೂಡ ಹೆದರ್ಕೊಳ್ಳಬೇಕಾಗಂಥ ಒಂದು ಅವಶ್ಯಕತೆ ಏನೂ ಇಲ್ಲ. ಅದಕ್ಕೆ ಒಂದು ಟಿಪ್ಸ್ ಇದೆ. ಅದೇನಪ್ಪ ಅಂತಂದರೆ, ಈ ಒಂದು ನಮ್ಮದು ವೆಸ್ಟ್ ಮೆಜರ್ಮೆಂಟ್ ಏನಿದೆ ಅದರಲ್ಲಿ 2 ಇಂಚ್ ಕಡಿಮೆ ಮಾಡಿಕೊಂಡು ನಾವು ಅದನ್ನ ಶೋಲ್ಡರ್ನ ಒಂದು ಮೆಜರ್ಮೆಂಟ್ ಅಂತ ಹೇಳಿಬಿಟ್ಟು ಮಾಡ್ಕೋಬೋದು. ಇಲ್ಲಿ ನಮಗೆ ವೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರ್ತಾ ಇದೆ, 8.25 ಇಂಚು ಬರ್ತಾ ಇದೆ ಅಲ್ವಾ. 8.25 ಇಂಚಲ್ಲಿ ನಾವು 2 ಇಂಚ್ ಕಡಿಮೆ ಮಾಡ್ಕೋಬೇಕು. 2 ಇಂಚ್ ಕಡಿಮೆ ಮಾಡಿಕೊಂಡ್ರೆ ಇಲ್ಲಿಗೆ ಎಷ್ಟು ಬರುತ್ತೆ, 6.25 ಇಂಚು ಬರುತ್ತೆ. ಇವಾಗ 6.25 ಇಂಚನ್ನ ಡೈರೆಕ್ಟಾಗಿ ನಾವು ಇಲ್ಲಿ ಶೋಲ್ಡರ್ಗೆ ಇಟ್ಕೋಬೋದು. ಈ ಥರ 6.25 ಇಂಚು ಶೋಲ್ಡರ್ಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತು ಆರ್ಮ್ ಡೌನು ಅಷ್ಟೇ ಸೇಮ್ 6.25 ಇಂಚ್ ಏನಿದೆ ಅದೇ ಆರ್ಮ್ ಡೌನನ್ನು ನಾವು ಇಲ್ಲೂ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಇವೆರಡನ್ನು ಸೇರಿಸಿ ಈ ರೀತಿ ಒಂದು ಮಾರ್ಜಿನನ್ನು ಮಾಡ್ಕೋಬೇಕು. ಇಲ್ಲಿ ನಮಗೆ ಬ್ಯಾಕ್ ಪಾರ್ಟಲ್ಲಿ ಶೇಪ್ ಬರಬೇಕಲ್ವಾ, ಆ ಶೇಪ್ಗೋಸ್ಕರ ನಾನು ಇಲ್ಲಿಂದ ಇಲ್ಲಿಗೆ 1.25 ಇಂಚಿಗೆ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇದಕ್ಕೆ ಏನು ಮಾಡ್ಕೋಬೇಕು, ಒಂದು ಕರ್ವನ್ನು ಈ ಥರ ಡ್ರಾ ಮಾಡ್ಕೋಬೇಕು. ಕರೆಕ್ಟಾಗಿ ಎಲ್ಲಿಗೆ ಮ್ಯಾಚ್ ಆಗುತ್ತೆ ಈ ಲೈನು ಒಂದ್ಸರಿ ನೋಡಿಕೊಂಡು ಈ ಥರ ಕರ್ವನ್ನು ಡ್ರಾ ಮಾಡ್ಕೋಬೇಕು. ಈಗ ಈ ಥರ ಕರ್ವ್ ಡ್ರಾ ಮಾಡ್ಕೊಂಡು ಆದಮೇಲೆ ನಮ್ಮ ಒಂದು ಮೆಜರ್ಮೆಂಟ್ ಬ್ಲೌಸಲ್ಲಿ ಇದಕ್ಕೆ ಮೆಜರ್ಮೆಂಟ್ ಬ್ಲೌಸಲ್ಲಿರೋ ಪ್ರಕಾರ ಈ ಒಂದು ಆರ್ಮ್ನ ಒಂದು ಲೂಸು
ಈ ಮೆಜರ್ಮೆಂಟ್ ಬ್ಲೌಸಲ್ಲಿ ಇರುವಂತಹ ಆರ್ಮ್ ಲೂಸ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತಾ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಅದಕ್ಕೇನು ಮಾಡಬೇಕು, ಮೆಜರ್ಮೆಂಟ್ ಬ್ಲೌಸನ್ನು ತಗೊಂಡು ಅದರಲ್ಲಿ ಆರ್ಮ್ ಲೂಸ್ ಎಷ್ಟಿದೆ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಸ್ಟಿಚ್ ಏನಿದೆ ಬ್ಯಾಕಿಂದ ತಗೋಬೇಕು, ಮೇಲೆ ಶೋಲ್ಡರಿಂದ ಹಿಡಿದು ಈ ಸ್ಟಿಚ್ ಮೇಲೇ ಎಷ್ಟು ಬರುತ್ತೆ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ನಮಗೆ 7.75 ಇಂಚು ಬರ್ತಾ ಇದೆ. 7.75 ಇಂಚಿಗೆ ನಾವು ಇನ್ನೂ ಅರ್ಧ ಇಂಚು ಇಲ್ಲಿ ಅವ್ರಿಗೆ ಲೂಸ್ ಬೇಕು, ಯಾಕಂದರೆ ನಾವು ಕೆಳಗಡೆನೂ ಲೂಸ್ ಮಾಡಿದ್ದೀವಿ, ಬ್ಲೌಸ್ ಟೈಟ್ ಆಗಿರೋದ್ರಿಂದ ಇಲ್ಲೂ ಕೂಡ ನಮ್ಗೆ ಇವರಿಗೆ 8.25 ಇಂಚು ಬರಬೇಕು. 8.25 ಇಂಚು ಇಲ್ಲಿ ಬರುತ್ತಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಶೋಲ್ಡರ್ ಮೇಲೆ ಜಾಯಿಂಟನ್ನು ಬಿಟ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ನಾವು ಸ್ಟಿಚ್ ಹಾಕ್ತೀವಲ್ವಾ, ಅದಕ್ಕಾಗಿ ಇಲ್ಲಿಂದ ನೋಡಿ ಈ ಥರ ಚೆಕ್ ಮಾಡ್ಕೊಂಡು ಬರಬೇಕು. ಈಗ ನಮಗೆ 8.25 ಇಂಚಿಗೆ ಅದೇನಾದರೂ ಕರೆಕ್ಟಾಗಿ ಆ ಪಾಯಿಂಟ್ಗೆ ಮ್ಯಾಚ್ ಆಯಿತು ಅಂದರೆ ಪರ್ಫೆಕ್ಟಾಗಿದೆ ಅಂತ. ನೋಡಿ, ಕರೆಕ್ಟಾಗಿ 8.25 ಇಂಚಿಗೆ ಈ ಲೈನ್ಗೆ ಇಲ್ಲಿ ಟಚ್ ಆಗ್ತಾ ಇದೆ. ಅಂದರೆ ಇದು ನಮಗೆ ಆರ್ಮ್ ಲೂಸು ನಮ್ಮ ಮೆಜರ್ಮೆಂಟ್ ಬ್ಲೌಸ್ಗೆ ಕರೆಕ್ಟಾಗಿ ಇದು ಮ್ಯಾಚ್ ಆಗ್ತಾ ಇದೆ. ಈಗ ಇದು ಆರ್ಮ್ ಡೌನು ಮಾರ್ಕ್ ಮಾಡ್ಕೊಂಡು ಆಯಿತು. ಹಾಗಾದರೆ ನೆಕ್ ಈಗ ಯಾವ ಥರ ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳಿ, ನಮಗೆ ಈ ಒಂದು ನೆಕ್ ಕ್ಲೋಸ್ ಆದಂಗೆಲ್ಲ ಕೂಡ ಏನಾಗುತ್ತೆ, ನೆಕ್ನ ಒಂದು ವಿಡ್ತು ಜಾಸ್ತಿ ಆಗುತ್ತೆ. ಅಂದರೆ ನಾವು ಬೋಟ್ ನೆಕ್ ಬ್ಲೌಸಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ಒಂದು ನೆಕ್ನ ಒಂದು ಲೆಂತ್ ತುಂಬ ಕಡಿಮೆ ಮಾಡ್ತೀವಿ. ಅಂದರೆ 3 ಇಂಚ್ ಅಷ್ಟೇ ನೆಕ್ನ ನಾವು ಡೌನ್ ಮಾಡ್ತೀವಿ ಅಲ್ವಾ. ಅಂದರೆ ಇದು ನೆಕ್ ಕ್ಲೋಸ್ ಆಗುತ್ತೆ, ನಮ್ಗೆ ಮೇಲಕ್ಕೆ ಹೋದಂಗೆಲ್ಲನೂ ಇಲ್ಲಿ ನೆಕ್ನ ಒಂದು ವಿಡ್ತು ಬ್ರಾಡ್ ಆಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ನಾವು ನಾರ್ಮಲ್ ಬ್ಲೌಸ್ಗೆಲ್ಲ ಏನು ಮಾಡ್ತೀವಿ, ಈ ಸೈಜ್ಗೆ 2.25 ಇಂಚು ಅಷ್ಟು ಮಾತ್ರನೇ ಈ ಒಂದು ನೆಕ್ ಬಿಡ್ತನ್ನ ಇಡ್ತೀವಿ. ಆದರೆ ಬೋಟ್ ನೆಕ್ ಅಂತ ಬಂದಾಗ ಈ ಸೈಜ್ಗೆ ನಾವು 3.25 ಇಂಚಷ್ಟು ಈ ಒಂದು ನೆಕ್ ಬಿಡ್ತನ್ನ ಮಾರ್ಕ್ ಮಾಡ್ಕೋಬೇಕು. 3.25 ಇಂಚಿಗೆ ನೆಕ್ ಮಾರ್ಕ್ ಮಾಡಿಕೊಂಡು ಮತ್ತೆ 3 ಇಂಚು ಕೆಳಗಡೆಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಥರ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ನಿಮಗೆ ಇಲ್ಲಿ ಯಾವ ಥರ ಶೇಪ್ ಬೇಕು, ಬೋಟ್ ಶೇಪು, ಅದನ್ನು ನೀವು ಇಲ್ಲಿ ಡ್ರಾ ಮಾಡ್ಕೋಬೋದು. ನೋಡಿ, ಈ ಥರ ಕರ್ವ್ ಸ್ಕೇಲ್ ಇದ್ದರೆ ನಿಮ್ಮ ಹತ್ರ ನಿಮಗೆ ಬೇಕಾದ ರೀತಿಲಿ ಏನು ಮಾಡ್ಕೋಬೋದು, ಇವನ್ನ ಡ್ರಾ ಮಾಡ್ಕೋಬೋದು. ಈಗ ಈ ಒಂದು ಮೆಜರ್ಮೆಂಟ್ ಬ್ಲೌಸಲ್ಲಿ ತಗೊಂಡು ಮೆಜರ್ಮೆಂಟ್ ಬ್ಲೌಸಲ್ಲಿ ನೆಕ್ ಬ್ಯಾಕಲ್ಲಿ ಎಷ್ಟು ಲೆಂತ್ ಇದೆ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಎಲ್ಲಿಗಿದೆ ಇಲ್ಲಿ ಕೆಳಗಡೆಗೆ ಮಾರ್ಜಿನ್ ಬಿಟ್ಟು ಈ ಥರ ಮೆಜರ್ಮೆಂಟ್ ಬ್ಲೌಸನ್ನು ಫೋಲ್ಡ್ ಮಾಡಿಕೊಂಡು ಈ ಥರ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡು ಏನು ಮಾಡಿ, ಇಲ್ಲಿ ಮೇಲೆ ನಾವು ಎಷ್ಟು ಒಂದು ವಿಡ್ತನ್ನು ತಗೊಂಡಿದ್ದೀವೋ ಸೇಮ್ ಅಷ್ಟೇ ವಿಡ್ತನ್ನು ಕೆಳಗಡೆ ಕೂಡ ತಗೋಬೇಕು. ಇಲ್ಲಿ 3.25 ಇಂಚ್ 3.25 ಇಂಚ್ ತಗೊಂಡಿದ್ದೀವಲ್ಲ, ಇಲ್ಲೂ ಕೂಡ 3.25 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಮೂರುವರೆ ಇಂಚು ಅಷ್ಟೇ, 3.25 ಅಲ್ಲ 3.25 ಇಂಚಿಗೆ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇವಾಗ ಈ ಬಾಕ್ಸ್ ಒಳಗಡೆಗೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಡ್ರಾ ಮಾಡ್ಕೋಬೋದು. ಇಲ್ಲಿ ನನಗೆ ಬ್ಯಾಕಲ್ಲಿ ನೆಕ್ ಹಿಂಗೆ ಸ್ವಲ್ಪ ಡೀಪ್ ಬೇಕು, ಯಾಕಂದರೆ ಇಲ್ಲಿ ಸ್ವಲ್ಪ ಕ್ಲೋಸ್ ಆಗುತ್ತಲ್ವ, ಕ್ಲೋಸ್ ಆದಾಗ ಇಲ್ಲಿ ಬ್ಯಾಕಲ್ಲಿ ನೆಕ್ ಅನ್ನೋದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಹಂಗಾಗಿ ನಾನು ಈ ಒಂದು ಇದನ್ನು ಶೇಪ್ನ ಇನ್ನು ಸ್ವಲ್ಪ ಕೆಳಗಡೆಗೆ ಮಾಡ್ಕೋತೀನಿ. ಕೆಳಗಡೆಗೆ ಮಾಡಿಕೊಂಡು ಈ ಶೇಪ್ ಒಳಗಡೆ ನಮಗೆ ಯಾವ ಥರ ಬೇಕೋ ಆ ಥರ ನೆಕ್ಕನ್ನು ಡ್ರಾ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಒಂದು ಅರ್ಧ ಇಂಚಷ್ಟು ಇದ್ರ ಒಳಗಡೆಗೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಶೇಪನ್ನು ಡ್ರಾ ಮಾಡ್ಕೋಬೋದು. ನಾನು ಈ ಬ್ಲೌಸ್ಗೆ ಈ ಶೇಪನ್ನು ಕೊಡ್ತಾ ಇದ್ದೀನಿ. ಈ ಥರ ನೀಟಾಗಿ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೆಕ್ಕನ್ನ ಹೀಗೆ ಕಟ್ ಮಾಡೋದು ಬೇಡ, ಯಾಕಂದರೆ ಇದು ಹೊರಗಡೆಗೆ ಕ್ಯಾನ್ವಾಸನ್ನು ಸ್ಟಿಚ್ ಮಾಡಿ ಹೊಲಿಬೇಕು. ಆ ಕಾರಣಕ್ಕೆ ನೆಕ್ ಕಟ್ ಮಾಡಲ್ಲ, ಬರೀ ಶೋಲ್ಡರ್ನ ಕಟ್ ಮಾಡಿ ಆಮೇಲೆ ಹೇಗಿದೆಯೋ ಹಾಗೆ ಮಾರ್ಕಿಂಗ್ಸ್ ಮೇಲೆ ಕಟ್ ಮಾಡ್ಕೊಳ್ಳೋಣ.
ಈಗ ನಾವು ಈ ಬ್ಲೌಸಲ್ಲಿ ಬ್ಯಾಕಲ್ಲಿ ಡಾಟ್ಸ್ನ ಮಾರ್ಕ್ ಮಾಡ್ಕೋಬೇಕಲ್ವಾ. ಈ ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಇಲ್ಲಿ ಆಲ್ರೆಡಿ ನಾವು ಈ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿಗೆ ಸ್ವಲ್ಪ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಏನು ನಾವು ಜಾಯಿಂಟ್ ಮಾಡೋಕ್ಕೆ ಅಂತ ಹೇಳಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಮಗೆ ಒಂದು ಫೋಲ್ಡಿಂಗ್ ಕಾಣಿಸುತ್ತೆ. ಆಗ ಆ ಫೋಲ್ಡಿಂಗ್ ಮೇಲೆ ನಿಮ್ಮ ಉಗುರಲ್ಲೇ ಈ ಥರ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿ. ಆಗ ನಮಗೆ ಇಲ್ಲೊಂದು ಮಾರ್ಕ್ ಬೀಳುತ್ತೆ. ಈ ಮಾರ್ಕ್ ಮೇಲೆ ಒಂದು 4 ಇಂಚು ಹೈಟಿಗೆ ಏನು ಮಾಡ್ಕೋಬೇಕು, ಡಾಟ್ಸನ್ನು ಹಿಡಿಬೇಕು. 4 ಇಂಚ್ ಅಷ್ಟೇ ಸಾಕು, ಜಾಸ್ತಿ ಬೇಡ. ಈ ಕಡೆಗೆ ಅರ್ಧ ಇಂಚು, ಈ ಕಡೆಗೆ ಅರ್ಧ ಇಂಚು, ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಬ್ಯಾಕಲ್ಲಿ ಬೋಟ್ ನೆಕ್ ಬ್ಲೌಸ್ ಅನ್ನೋದು ಈ ರೀತಿ ಬರುತ್ತೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇದರ ಒಂದು ಮುಂದುವರೆದ ಫ್ರಂಟ್ ಪಾರ್ಟ್ ಕಟಿಂಗ್ ಏನಿದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.